ಕಾಡಾನೆಗಳ ಹಾವಳಿ ಮಿತಿಮೀರಿದ್ದು ರೈತರ ಜೀವ, ಆಸ್ತಿ ಮತ್ತು ಬೆಳೆಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಆರೋಪಿಸಿ ಸುಂಟಿಕೊಪ್ಪ ರೈತ ಸಂಘದ ವತಿಯಿಂದ ಸೋಮವಾರ ಕುಶಾಲನಗರ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸುಂಟಿಕೊಪ್ಪ ಹೋಬಳಿಯ ಹೇರೂರು, ಕಲ್ಲೂರು, ನಾಕೂರು, ಶಿರಂಗಾಲ, ಏಳಂದೆ ಹೊಸಕೋಟೆ, ಕಂಬಿಬಾಣೆ, ಸುಂಟಿಕೊಪ್ಪ, ಕೊಡಗರಹಳ್ಳಿ ಹಾಗೂ ಕೆದಕಲ್ ಭಾಗಗಳಲ್ಲಿ ಆನೆಗಳು ದಿನನಿತ್ಯ ತೋಟಗಳಿಗೆ ನುಗ್ಗಿ ಕಾಫಿ, ಅಡಿಕೆ, ಬಾಳೆ, ತೆಂಗು ಸೇರಿದಂತೆ ಲಕ್ಷಾಂತರ ರೂಪಾಯಿ ಬೆಳೆಯನ್ನ ನಾಶ ಮಾಡ್ತಾ ಇವೆ. ಇದರಿಂದ ರೈತರು ಆತಂಕದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ರಾತ್ರಿ ವೇಳೆ ಆನೆಗಳು ಮನೆಗಳ ಸಮೀಪ ಬರ್ತಾ ಇರುವುದರಿಂದ ಮಕ್ಕಳು ಮತ್ತು ಮಹಿಳೆಯರು ಭಯದಿಂದ ಬದುಕ್ತಾ ಇದ್ದಾರೆ. ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಅರಣ್ಯ ಇಲಾಖೆ ಮತ್ತು ಸರ್ಕಾರ ಯಾವುದೇ ಶಾಶ್ವತ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ರು. ಮಾನವ ಪ್ರಾಣಿಗಳ ಸಂಘರ್ಷವನ್ನು ತಡೆಗಟ್ಟಲು ಹಿಂಜರಿಯುತ್ತಿರುವ ಅಧಿಕಾರಿಗಳಿಗೆ ವಿಫಲರಾದ ಅಧಿಕಾರಿಗಳಿಗೆ, ಅಸಡ್ಡೆ ತೋರುವ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಕೈಗೊಳ್ಳುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕು, 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 ಬರಲೇಬೇಕು. ಆನೆ ಹಾವಳಿಯಿಂದ ನಾವು ಮಾನವರು ಕಷ್ಟವನ್ನ ಪಡ್ತಿದ್ದೀವಿ. ಈ ಅಧಿಕಾರಿಗಳು ಎಸಿ ರೂಮಲ್ಲಿ ಕೂತ್ಕೊಂಡು ಅಥವಾ ಚೇರಲ್ಲಿ ಒಳ್ಳೆ ಆಸನದಲ್ಲಿ ಕೂತ್ಕೊಂಡು ರೈತರಿಗೆ ಏನಾದ್ರು ಒಂದು ಕಷ್ಟ ಆದಾಗ ಬರ್ತಿರತಕ್ಕಂತ ಈ ಅಧಿಕಾರಿಗಳಿಗೆ ಒಂದು ಧಿಕ್ಕಾರವನ್ನ ಕೊಡ್ತಾ, ಈ ನಮ್ಮ ರೈತರು ಏನಾದ್ರು ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಮರವನ್ನ ಕಟಾವು ಮಾಡ್ಬೇಕಾಯ್ತದೆ. ಆ ಮರವನ್ನ ಕಟಾವು ಮಾಡಿದಾಗ ಇವ್ರಿಗೆ ಓಡ್ ಬಂದ್ಬಿಡ್ತಾರೆ ಈ ರೈತರುಗಳು ನಮ್ಮನ್ನ ಕೇಸ್ ಹಾಕ್ಲಿಕ್ಕೆ, ಅರೆಸ್ಟ್ ಮಾಡಕ್ಕೆ. ಇವರಿಗೆ ತಾಕತ್ತಿಲ್ವಾ ಆನೆಗಳನ್ನ ತಡೆಗಟ್ಟಕ್ಕೆ? ನಾವೇನು ಇವ್ರ ಅರಣ್ಯ ಬೌಂಡ್ರಿಗೆ ಹೋಗ್ತಿದೀವ? ನಾವು ನಮ್ಮ ಏನೆಲ್ಲ ಹೋಗಿದೀವಿ, ನಮ್ಮ ಹಕ್ಕಲ್ಲಿ ಹೋಗಿದೀವಿ. ಇವರ ಬೌಂಡ್ರಿಗೆ ಹೋದ್ರೆ ನಮ್ಮೇಲೆ ಕೇಸ್ ಆಗ್ತದೆ. ಮೊನ್ನೆ 3 ಜನ ಶೂಟ್ ಔಟ್ ಮಾಡೋರು ಇವರ ಆನೆಗಳನ್ನ ಇವರು ತಡೆಗಟ್ಟಲು ವಿಫಲರಾಗಿದ್ರೆ ಈ ಅರಣ್ಯ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೇಳ್ತೀವಿ. ನಾವು ನಿರಂತರವಾಗಿ 2-3 ವರ್ಷದಿಂದ ಹೇಳ್ತಿದೀವಿ, ಒಂದು ಶಾಶ್ವತ ಪರಿಹಾರ ಬೇಕು ಅಂತ. ಒಂದು ಮೇಲಟ್ಟಿ ರಾಜ್ಯ ಸರ್ಕಾರದಿಂದ ಒಂದು ಒಳ್ಳೆ ಉನ್ನತ ಅಧಿಕಾರಿ ತಂದು ರೈತರ ಜೊತೆ ಮುಂದೆ ಕೂರಿಸಿ ಆ ಪರಿಹಾರವನ್ನು ಮಾಡಬೇಕಾಗಿ ಆಗ್ಲಿಲ್ಲ. ಇವರಿಗೆ ಇಂತ ನಾಚಿಕೆಗೆಟ್ಟ ಅಧಿಕಾರಿಗಳು ಇವರು. ಆ ಸರ್ಕಾರಕ್ಕೊಂದು ನಾಚಿಕೆಗೆಟ್ಟ ಅಧಿಕಾರಿಗಳು. ಕೊಡಗಿನಲ್ಲಿ ಇವತ್ತಿಗೆ 49 ಸಾವಾಗಿದೆ. ಈ 49 ಸಾವಿಗೆ ಯಾರು ಹೊಣೆ? ಯಾರು ಹೊಣೆ? ಏನ್ ನಾವು ರೈತರಿಗೇನು ಜೀವ ಇಲ್ವಾ? ಆತ್ಮರಕ್ಷಣೆ ಮಾಡ್ಕೋಬೇಕಾಗಿಲ್ವಾ? ಎಷ್ಟು ಅಂತ ನಾವು ಬೆಳೆಗಳನ್ನ ನಾವು ನಾಶ ಮಾಡ್ಕೊಡೋದು? ಏನು ಇವತ್ತು ನಮ್ಮ ಸುಂಟಿಕೊಪ್ಪ ಭಾಗದಲ್ಲಿ ಸುಮಾರು ಒಂದು 10-20 ಎಕರೆಯಷ್ಟು ಕಾಫಿ ತೋಟ ನಾಶ ಆಗಿರ್ಬೋದು. ಆ ಅಂದುಗ ಭಾಗದಲ್ಲಂತೂ ನಿರಂತರ 7-8 ಆನೆಗಳು ಅಲ್ಲೇ ವಾಸಿಸ್ತವೆ. ಒಂದು ಓಡಿಸಂತ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅವರು. ಏನು ಇವರು ರೂಮಲ್ಲಿ ಕೂತ್ಕೊಂಡು ಇವರು ಅಸಡ್ಡೆ ಇವರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ರೈತರು, ಅರಣ್ಯಾಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಆನೆ ಮಾನವ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ನೀಡಬೇಕು, ಬೆಳೆ ನಾಶಕ್ಕೆ ತಕ್ಷಣ ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ರು. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಆಗಮಿಸಿ ರೈತರ ಮನವಿಯನ್ನ ಆಲಿಸಬೇಕೆಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು. ಅರಣ್ಯ ಇಲಾಖೆಯ ವಿರುದ್ಧ ಅವರ ತಪ್ಪು ಕಲ್ಪನೆಯ ಬಗ್ಗೆ ನಮ್ಮನ್ನು ಕಡೆಗಣಿಸುತ್ತಿರುವಂತ ನೋಟದಲ್ಲಿ ನಾವು ಎಷ್ಟೇ ಹೋರಾಟವನ್ನು ಮಾಡಿದರೂ ಸಹ ನಮ್ಮನ್ನು ತಿರಸ್ಕಾರ ಭಾವದಿಂದ ನೋಡುತ್ತಿರುವ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಎಲ್ಲರೂ ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಈ ಮೊದಲು ಈ ಅರಣ್ಯ ಇಲಾಖೆಯಿಂದ ಭಾರಿ ತೊಂದರೆ ಪಟ್ಟಿದ್ದೀವಿ. ಆನೆಗಳನ್ನ ನೋಡುವಂತ ಜವಾಬ್ದಾರಿ ಅರಣ್ಯ ಇಲಾಖೆಯವರು. ನಾವು ನಮ್ಮಲ್ಲಿರುವಂತಹ ದನಕರುಗಳನ್ನು ನೋಡುವಂತ ಜವಾಬ್ದಾರಿ ನಮ್ಮದು. ನಾವು ಅದನ್ನು ಅಚ್ಚುಕಟ್ಟಾಗಿ ಕಟ್ಟಿ ಮಾಡಿ ಮೇಯಿಸಿ ನಾವು ಅದನ್ನ ಸಾಕೊಂಡಿದ್ದೀವಿ.
ಆದರೆ ಅರಣ್ಯ ಇಲಾಖೆಯವರು ಅವರ ಹಿಡಿತದಲ್ಲಿ ಇರುವಂತಹ ಈ ಒಂದು ಫಾರೆಸ್ಟ್ ಅರಣ್ಯ ಕಾಡು ಇದರ ಜವಾಬ್ದಾರಿ ಪೂರ್ತಿ ಅರಣ್ಯ ಇಲಾಖೆಗೆ ಇರುವಂತದ್ದು. ಅದರಲ್ಲಿ ಆಗುವಂತ ಲೋಪದೋಷಗಳನ್ನು ಸರಿಪಡಿಸುವಂತ ವಿಚಾರ ಇರುವಂತದ್ದು ಅರಣ್ಯ ಇಲಾಖೆಯವರು. ಏನಾದ್ರೆ ಆನೆ ತೊಂದರೆ ಮಾಡಿದ್ರೆ ಅದನ್ನ ಒಳ್ಳೆಯ ರೀತಿಯಲ್ಲಿ ಪರಿಹಾರವನ್ನು ಕೊಡುವಂತದ್ದು ಅರಣ್ಯ ಇಲಾಖೆಯವರು. ಇದೆಲ್ಲ ಜವಾಬ್ದಾರಿಯು ಅರಣ್ಯ ಇಲಾಖೆಯದ್ದು. ಆದ್ದರಿಂದ ನಮ್ಮಿಂದ ಅದನ್ನು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅರಣ್ಯದಲ್ಲಿ ಆನೆಗಳು ಇರೋದು ಸಹಜ. ಆದರೆ ಕೃಷಿ ಭೂಮಿಯಲ್ಲಿ ಬಂದು ಆನೆ ಬಂದು ಇದ್ದಂತ ಫಸಲನ್ನು ಲೂಟಿ ಮಾಡಿ ಜನರಿಗೆ ತೊಂದರೆ ಕೊಟ್ಟು ಜನರನ್ನು ಸಾಯಿಸುವಂತ ಪರಿಸ್ಥಿತಿ ಆನೆಗಳು ಮಾಡ್ತಾ ಇದೆ. ಇದು ಯಾರ ಕಾರಣ? ಇದು ಆನೆದು ಕಾರಣ ಅಲ್ಲ. ಇದು ಇಲಾಖೆಯವರ ಕಾರಣ. ಅಕಸ್ಮಾತ್ ಆನೆ ಸತ್ತೋದ್ರೆ ಅದು ಯಾವ ಜಾಗದಲ್ಲಿ ಬಂದು ಸಾಯಿತು, ಆ ಜಾಗದ ಯಜಮಾನನನ್ನ ಮತ್ತೆ ಒಂದು ವಿಚಾರಿಸ್ತಾರೆ, ಅವನ ತಗೊಂಡು ಕೂಡಾಕ್ತಾರೆ. ಯಾಕೆ ಇದು ಮಾಡ್ಬೇಕಾಗಿದ್ದು? ಇವ್ರನ್ನ ಮೇಲಾಧಿಕಾರಿಗಳು ಕೇಳ್ತಾರೆ, ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ. ಸಂಘದ ಅಧ್ಯಕ್ಷ ಕ್ಲೈವ್ ಪಂದಪ್ಪ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳಾದ ಚಂದ್ರಶೇಖರ್ ಹೇರೂರು, ಅರುಣ್ ಚೆಂಗಪ್ಪ, ದಾಸಂಡ ರಮೇಶ್ ಚೆಂಗಪ್ಪ, ಕುಂಜಲಿನ ಮಂಜುನಾಥ್, ಕಂಬಿಬಾಣೆ ಜವಾಹರ್, ಶಾಶ್ವತ್ ಅಂದಗೋವೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.